श्रीगुरुभ्यो नमः। हरिः ओम्। ओं नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चमनो जमनो भृगुः शवनकोष्ठादिशश्चेति ज्योतिश्शास्त्रप्रवर्तकाः एकदन्ताय विद्महे वक्रतुण्डाय धीमहि तन्नो ದಂತಿ ಪ್ರಚೋದಯಾತ್. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರಿಗೆ ಭಗವಂತನು ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಆಗಸ್ಟ್ ತಿಂಗಳಲ್ಲಿ ಹೇಗಿದೆ ಮೇಷರಾಶಿಯವರಿಗೆ ಎಂಬಂತಹ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಕುಜ, ಹಾಗೆ ಚತುರ್ಥ ರಾಶಿಯಲ್ಲಿ ರವಿ, ಬುಧ ಮತ್ತು ಗುರು. ಅವರು 17 ಮತ್ತು 22ನೇ ತಾರೀಕಿಗೆ ಬುಧ ಮತ್ತು ರವಿ ಎರಡೂ ಗ್ರಹಗಳು ಕೂಡ ಸಿಂಹರಾಶಿಗೆ ಪ್ರವೇಶ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಚತುರ್ಥ ರಾಶಿಯಲ್ಲಿ, ಅನಂತರ ಪಂಚಮ ರಾಶಿಯಲ್ಲಿ ಕೇತು, ಷಷ್ಠ ರಾಶಿಯಲ್ಲಿ ಶುಕ್ರ, ಹಾಗೆ ಏಕಾದಶ ರಾಶಿಯಲ್ಲಿ ರಾಹು, 12ನೇ ರಾಶಿಯಲ್ಲಿ ಶನೇಶ್ಚರ. ಅಶ್ವಿನಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಭರಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರ 1ನೇ ಪಾದ. ನೀವು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ. ಅದರ ಜೊತೆಯಲ್ಲಿ ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ, ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಈ ಗೋಚಾರ ಸ್ಥಿತಿಯಲ್ಲಿರುವಂತಹ ಗ್ರಹಗಳನ್ನು ನಾವು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನೋಡಿ, ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳೇನಪ್ಪ ಅಂತಂದರೆ, ಇದು ಆಷಾಢ ಮಾಸವಾದದ್ರಿಂದ ನೋಡಿ, ವಿಶೇಷವಾಗಿ ಪ್ರತಿ ಶುಕ್ರವಾರವೂ ಕೂಡ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದು, ಆ ಮಹಾಲಕ್ಷ್ಮಿಯ ಆರಾಧನೆ ಬಹಳ ಮುಖ್ಯವಾಗಿ ಆಚರಣೆ ಮಾಡುವಂಥದ್ದು. ಹಾಗೆ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. ಹಾಗೆ 4ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವವೂ ಕೂಡ ಇದೆ. ಹಾಗೆ ಆಷಾಢ ಶುಕ್ರವಾರ ಪ್ರತಿ ಶುಕ್ರವಾರವೂ ಆಯಿತು. ಹಾಗೆ ಭಾಗವತ ಮತ್ತು ವೈಷ್ಣವ ಏಕಾದಶಿ 9ನೇ ತಾರೀಕಿಗೆ, ಹಾಗೆ 11ನೇ ತಾರೀಕಿಗೆ ಸೋಮಪ್ರದೋಷ ಇದೆ. 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಮತ್ತು ನಾಗರ ಅಮಾವಾಸ್ಯೆ ಹೇಳುವಂಥದ್ದಿದೆ. ಹಾಗೆ ನೋಡಿ, 13ನೇ ತಾರೀಕು ಅನಂತರದಲ್ಲಿ ಶ್ರಾವಣ ಮಾಸ ಆರಂಭವಾಗುತ್ತೆ. ಹಾಗಾಗಿ ಶ್ರಾವಣ ಮಾಸದ ಅನಂತರದಲ್ಲಿ ಹಬ್ಬ ಹರಿದಿನಗಳು, ಪೂಜೆ ಪುನಸ್ಕಾರಗಳು ಎಲ್ಲರಿಗೂ ಕೂಡ ಗೊತ್ತಿದೆ. ಶ್ರಾವಣ ಮಾಸ ಅಂತಂದರೆ ವಿಶೇಷವಾಗಿ ಶಿವನನ್ನು ಪೂಜೆ ಪುನಸ್ಕಾರ ಮಾಡುವಂಥದ್ದು. ಹಾಗೆ 16ನೇ ತಾರೀಕಿಗೆ ನಾಗ ಚತುರ್ಥಿ, 17ನೇ ತಾರೀಕಿಗೆ ನಾಗರ ಪಂಚಮಿ, 17ನೇ ತಾರೀಕಿಗೆ ಹರಿಪದ ಪುಣ್ಯಕಾಲ, ಅದು ಕೂಡ ಸಂಕ್ರಾಂತಿ ಇದೆ, ಸಿಂಹ ಸಂಕ್ರಾಂತಿ ಅಂತ ಹೇಳಿದೆ. ಅನಂತರ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ 21ನೇ ತಾರೀಕಿಗೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ದೊಡ್ಡದಾದಂಥ ಹಬ್ಬ ಹರಿದಿನಗಳು, ವರಮಹಾಲಕ್ಷ್ಮಿ ಹಬ್ಬ, ಪೂಜೆ ವ್ರತಗಳು ಆರಂಭ ಮಾಡುವಂಥದ್ದು. ಹಾಗೆ 25ನೇ ತಾರೀಕಿಗೆ ಅಂಗಾರಕ ಜಯಂತಿ, ಹಾಗೆ 28ನೇ ತಾರೀಕಿಗೆ ತೈತ್ತರಿಯ ಯಜುರೋಪಕ್ರಮ ಹೇಳುವಂಥದ್ದಿದೆ. ಇನ್ನು 26ನೇ ತಾರೀಕಿಗೆ ಋಗ್ವೇದಿಗಳಿಗೆ ಉಪಕ್ರಮ. ಹೀಗೆ 26 ಮತ್ತು 28 ಎರಡು ಉಪಕ್ರಮ. 26ಕ್ಕೆ ಋಗ್ವೇದಿಗಳಿಗೆ, 28ಕ್ಕೆ ತೈತ್ತರಿಯ ಯಜುರ್ವೇದಿಗಳಿಗೆ ಉಪಕ್ರಮವೂ ಕೂಡ ಇದೆ. ಹಾಗೆ 30ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, 31ಕ್ಕೆ ಸಂಕಷ್ಟಾರ ಗಣಪತಿಯ ವ್ರತ. ಹೀಗೆಲ್ಲ ಇದೆ ಹಬ್ಬ ಹರಿದಿನಗಳು. ಇನ್ನು ನೋಡಿ, ನೋಡ್ತಾ ಇದ್ದಂತೆ 2026ನೇ ಇಸ್ವಿ ನೋಡಿ 8ನೇ ತಿಂಗಳಿಗೆ ಬಂದು ನಾವು ತಲುಪ್ತಾ ಇದ್ದೇವೆ. ಎಷ್ಟು ಬೇಗನೆ ಕಾಲ ಕಳೀತಾ ಇದೆ ನೋಡಿ ಅಲ್ವಾ. ಹಾಗಾಗಿ ಕಾಲವನ್ನು ನಾವು ಆದಷ್ಟು ಪರಿಗಣನೆ ಮಾಡಿ ಕಾಲದ ಬಗ್ಗೆ ಬಹಳ ಜಾಗೃತ ವಹಿಸ್ಕೊಳ್ಬೇಕು. ಜೀವನದ ಅತ್ಯಂತ ಶ್ರೇಷ್ಠವಾದಂಥ ಮೌಲ್ಯ ಇರುವಂಥದ್ದು ಕಾಲಕ್ಕೆ, ಸಮಯಕ್ಕೆ. ಹಾಗಾಗಿ ಸಮಯ ಪ್ರಜ್ಞೆಯನ್ನು ಕೂಡ ನಾವು ರೂಢಿಸ್ಕೊಳ್ಬೇಕು. ಹಾಗೆ ವಿಡಿಯೋ ಕೊನೆಯದಲ್ಲಿ ಈ ಮೇಷರಾಶಿಯವರಿಗೆ ಒಂದಷ್ಟು ಮಹತ್ತರವಾದಂತಹ ವಿಷಯಗಳನ್ನು ಮತ್ತು ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ಕೂಡ ನೀವು ಗಮನಿಸಿ. ಹಾಗೆ ಈ ತಿಂಗಳಲ್ಲಿ ಏನಾದರೂ ಹಬ್ಬ ಹರಿದಿನಗಳ ರೀತಿಯಲ್ಲಿ ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಬೇಕು ಅಂತಂದರೆ, ಶ್ರಾವಣ ಮಾಸ ಆಗಿರೋದ್ರಿಂದ 16ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಇನ್ನು ದ್ವಾದಶಿ 24ನೇ ತಾರೀಕಿಗಿದೆ. ಆ ದಿವಸವೂ ಕೂಡ ಏನಾದರೂ ನಿಮ್ಮ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಮಿಕ್ಕಿರುವಂಥದ್ದು ಏನಾದರೂ ಇದ್ದರೆ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಇದೆ, ಏನಾದರೂ ಪ್ಲ್ಯಾನ್ ಮಾಡುವಂಥದ್ದು, ಆರಂಭ ಮಾಡುವಂಥದ್ದು ಮಾಡಿಕೊಳ್ಳಿ. ಇದು ಈ ತಿಂಗಳ ಶುಭ ದಿನಾಂಕಗಳು. ಇಂತಹ ದಿನಾಂಕ ದಿವಸ ಆರಂಭ ಮಾಡಿ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಪಡೆಯಬಹುದು. ನೋಡಿ, ಏನೇನು ನಿಮಗೆ ಸಾಧ್ಯತೆಗಳಿದೆ ಈ ತಿಂಗಳಲ್ಲಿ. ಮೊದಲನೇದಾಗಿ ನಾವು ಗಮನಿಸಿದ ಹಾಗೆ ಕುಟುಂಬ ಸ್ಥಾನ. ನೋಡಿ, ಕುಟುಂಬ ಸ್ಥಾನದ ಅಧಿಪತಿಯಾದಂಥ ಶುಕ್ರನು ಪಂಚಮದಲ್ಲಿದ್ದಾನೆ. ಹಾಗಾಗಿ ಕೌಟುಂಬಿಕವಾದಂತಹ ಕಲಹಗಳು, ಕೌಟುಂಬಿಕವಾದಂಥ ಸಮಸ್ಯೆಗಳಿದ್ದರೆ ಅದು ಸ್ವಲ್ಪ ಬಗೆಹರಿಯುವಂತಹ ಒಂದು ಹಂತದಲ್ಲಿ ಅವಕಾಶಗಳ ರೀತಿಯಲ್ಲಿ ಬರುತ್ತೆ. ಹಾಗೆ ಎರಡನೇದಾಗಿ ಗೌರ್ಮೆಂಟ್ ಸಂಬಂಧವಾದಂಥ ಅಧಿಕಾರಿ ವರ್ಗದವರಿದ್ದರೆ ಏನೋ ಸ್ವಲ್ಪ ಬದಲಾವಣೆ ಆಗುವಂಥದ್ದು, ಏನೋ ಸ್ವಲ್ಪ ಲಾಭ ಸಿಗುವಂಥದ್ದು, ಎಲ್ಲೋ ಮನಸ್ಸಿಗೆ ಸಮಾಧಾನ ಸಿಗುವಂಥ ಹಂತಗಳು ಕೂಡ ಕಾಣಿಸುತ್ತೆ.
ಹಾಗಾಗಿ ಒಂದು ಹಂತಕ್ಕೆ ಗೌರ್ಮೆಂಟಿನ ವ್ಯಕ್ತಿಗಳಿಗೆ ಚತುರ್ಥದಲ್ಲಿದ್ದರೂ ಕೂಡ ರವಿ ಒಳ್ಳೇದು ಮಾಡ್ತಾನೆ. ಇನ್ನು ಪಂಚಮ ಅಂತಂದರೆ ಬಹಳ ಸ್ವಕ್ಷೇತ್ರ ರವಿಗೆ. ಹಾಗಾಗಿ ಗೌರ್ಮೆಂಟಿನ ಕೆಲಸ ಕಾರ್ಯದಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂತಹ ಲಾಭವನ್ನು ಅವಕಾಶಗಳನ್ನು ರವಿಯು ಕೊಡ್ತಾನೆ. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ರಾಷ್ಟ್ರಾಧಿಪತಿ ತೃತೀಯದಲ್ಲಿದ್ದು ಭಾಗ್ಯಕ್ಕೆ ದೃಷ್ಟಿ, ಭೂಮಿಯ ವ್ಯಾಪಾರ ವ್ಯವಹಾರಗಳು ಅಥವಾ ಹಳೆಯದು ಕಳೆದುಕೊಂಡಂತಹ ಭೂಮಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಒಂದು ತಿಂಗಳಾಗಿಲ್ಲ ಇನ್ನೊಂದು ತಿಂಗಳಾದರೂ ಸಿಗತ್ತಾ ಆಳುವಂತಹ ಬಹಳ ಮುಖ್ಯವಾದಂಥ ಯೋಚನೆಗಳಿರುತ್ತೆ. ಹಾಗಾಗಿ ಅಲ್ಲಿ ಭೂಮಿಯಲ್ಲಿ ಏನೋ ಸ್ವಲ್ಪ ಬದಲಾವಣೆ ಆಗುವಂಥದ್ದು ಅಥವಾ ಕೃಷಿ ಕ್ಷೇತ್ರಗಳು ಅಥವಾ ಏನೋ ಒಂದು ಹಂತಕ್ಕೆ ನಿಮ್ಮ ಜಮೀನು ಪಕ್ಕದಲ್ಲಿ ಒಂದು ಚಿಕ್ಕ ಜಮೀನಿದೆ ಅದರ ಬಗ್ಗೆ ನಾವು ಯೋಚನೆ ಮಾಡುವಂಥದ್ದು. ಅಂದರೆ ಈ ತಿಂಗಳಲ್ಲಿ ಇಮಿಡಿಯೇಟಾಗಿ ರಿಜಿಸ್ಟರ್ ಆಗದೇ ಇರಬಹುದು, ಆದರೆ ಒಂದು ಹಂತದ ಒಂದು ಮುಂದಿನ ದಾರಿ ಹೇಳುವಂಥದ್ದು ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಬಹಳ ಉತ್ತಮವಾದಂಥದ್ದು. ಇನ್ನು ನೋಡಿ, ಚತುರ್ಥ ರಾಶಿಯ ಬುಧ ಶೈಕ್ಷಣಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ಅವಕಾಶಗಳು, ಅನುಕೂಲಗಳು, ಒಳ್ಳೆ ರೀತಿಯಾದಂತಹ ಅವಕಾಶಗಳು ಕೂಡ ಸಿಗ್ತಾ ಇದೆ. ಹಾಗಾಗಿ ಪ್ರಯತ್ನವನ್ನು ಇನ್ನೂ ಚೆನ್ನಾಗಿ ಮಾಡ್ತಾ ಬನ್ನಿ. ಎಷ್ಟೋ ಸಲ ನಾವೇ ಪ್ರಯತ್ನ ಮಾಡುವಂಥದ್ದಿಲ್ಲ, ಹಾಗಾಗಿ ಪ್ರಯತ್ನವನ್ನು ಜಾಸ್ತಿ ಮಾಡ್ತಾ ಬನ್ನಿ, ಅದರಿಂದ ಬಹಳ ಶುಭವಾಗಬಹುದು. ಇನ್ನು ನಿಮಗೆ ಗೊತ್ತಿದೆ 7.5 ಶನಿ ನಡೀತಾ ಇದೆ. ಹಾಗಾಗಿ ಕೆಲವೊಂದಷ್ಟು ವಿಷಯದಲ್ಲಿ ಸ್ವಲ್ಪ ಆತಂಕ, ಚಿಂತೆ, ಏನು ಮಾಡಬೇಕಪ್ಪ, ಯಜಮಾನರ ವಿಷಯದಲ್ಲಿ ಅನಾರೋಗ್ಯ ಅಥವಾ ಕುಟುಂಬದಲ್ಲಿ ಸ್ವಲ್ಪ ಅನಾರೋಗ್ಯ ಇದ್ದಕ್ಕಿದ್ದ ಹಾಗೆ ನಿಮಗೆ ಸ್ವಲ್ಪ ಯೋಚನೆಗಳು, ಮತ್ತು ಕೂತಲು ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ, ಏನಾದರೂ ಬೇರೆ ರೀತಿ ತೀರ್ಮಾನ ತೆಗೆದುಕೊಳ್ಳೋಣ ಅಥವಾ ಏನಾದರೂ ಬೇರೆ ರೀತಿಯಾದಂತಹ ದಾರಿಗಳನ್ನು ಯೋಚನೆ ಮಾಡೋಣ ಅಂತ ಅನಿಸುತ್ತೆ. ಆದರೆ ಯಾವುದಕ್ಕೂ ಕೂಡ ಸ್ವಲ್ಪ ಕಾಲದ ಮೇಲೆ ನಾವು ಭಾರ ಹಾಕ್ತಾ ಮುಂದೆ ಹೋಗಬೇಕು. ಎಷ್ಟೋ ಸಲ ಕೆಲವೊಂದು ತೀರ್ಮಾನಗಳು ನಮ್ಮ ವಿರುದ್ಧವಾಗೂ ಕೂಡ ಬರುತ್ತೆ. ಹಾಗಾಗಿ ಒಂದು 5-6 ವಿಷಯದಲ್ಲಿ ಈ ತಿಂಗಳಲ್ಲಿ ಜಾಗೃತಿ ವಹಿಸ್ಕೊಳ್ಬೇಕು. ಒಂದು ಕಾನೂನಿನ ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಎರಡನೇದಾಗಿ ಸ್ವಲ್ಪ ವಾಹನದ ವಿಷಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳಾಗ್ತದೆ, ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ತೀರ್ಮಾನ ತೆಗೆದುಕೊಳ್ಬೇಕು. ಹಾಗೆ ಮೂರನೇದಾಗಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಹೊರದೇಶದಿಂದ ಅವಕಾಶಗಳು, ಹೊರದೇಶಕ್ಕೆ ಹೋಗುವಂಥದ್ದು, ಹೊರದೇಶದ ಹಣ ಬರುವಂಥದ್ದು ಹೀಗಾಗತ್ತೆ. ಆದರೆ ನಿಮ್ಮ ಕೈಯಲ್ಲಿ ಅದು ಸಾಧ್ಯವಿದೆಯಾ, ಅವಕಾಶ ಇದೆಯಾ, ಅದನ್ನು ನೀವು ಬೆಳೆಸಲಿಕ್ಕೆ, ಬೆಳವಣಿಗೆ ಮಾಡಲಿಕ್ಕೆ ಆಗುತ್ತಾ ಎಂಬುದನ್ನು ಕೂಡ ನೀವು ಗಮನಿಸ್ಕೊಳ್ಬೇಕು. ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಆ ಪ್ರಯತ್ನಗಳೆಲ್ಲ ಸಫಲವಾಗುವುದಿಲ್ಲ, ಕೆಲವೊಂದು ವಿರುದ್ಧವಾಗೂ ಕೂಡ ಬರುತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಸುಮ್ಮನೆ ಹೋಗಿ ಕೇಸ್ ಹಾಕುವಂಥದ್ದು, ಸುಮ್ಮನೆ ಹೋಗಿ ಯಾವುದೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ, ಏನೋ ಗಾಡಿ ಟಚ್ ಆಗಿದೆ, ಪೊಲೀಸ್ ಸ್ಟೇಷನು, ಕೋರ್ಟು, ಕಚೇರಿ ಹೀಗೆ ಹೋಗುವಂಥದ್ದು, ಇದನ್ನೆಲ್ಲ ಆದಷ್ಟು 7.5 ಶನಿ ಇದ್ದಾಗ ಮಾಡಲಿಕ್ಕೆ ಹೋಗಬಾರ್ದು. ಅದರಿಂದ ಕೆಲವೊಂದಷ್ಟು ದುಃಖ, ಚಿಂತೆ, ಟೆನ್ಷನ್ಗಳು ನಮಗೆ ಬರುತ್ತೆ. ಹಾಗಾಗಿ ಬಹಳ ತಾಳ್ಮೆ, ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಇದು ಸ್ವಲ್ಪ ಈ ತಿಂಗಳದ ಬಹಳ ಮುಖ್ಯವಾದಂಥ ಜಾಗ್ರತೆ. ಇನ್ನು ಬಹಳಷ್ಟು ಬದಲಾವಣೆಗಳನ್ನು ಕೂಡ ನೀವು ಕಾಣಬಹುದು. ಏನಪ್ಪ ಬದಲಾವಣೆ ಅಂತಂದರೆ, ಒಂದನೇದಾಗಿ ಆರ್ಥಿಕವಾದಂಥ ವಿಷಯದಲ್ಲಿ ಸ್ವಲ್ಪ ಹಣಕಾಸಿಗೆ ಅನುಕೂಲಗಳಾಗುವಂಥ ಸಾಧ್ಯತೆಗಳು. ಷಷ್ಠ ರಾಶಿಯಲ್ಲಿರುವಂಥ ಶುಕ್ರನು ನೋಡಿ, ಧನಾಧಿಪತಿ ಶುಕ್ರ ಆಗ್ತಾನೆ, ಅವನು 12ನೇ ರಾಶಿಗೆ ದೃಷ್ಟಿ, ಶನಿಯ ಮೇಲೆ ದೃಷ್ಟಿ. ಹಾಗಾಗಿ ಕೆಲವೊಂದಷ್ಟು ವಿಷಯದಲ್ಲಿ ಆರ್ಥಿಕವಾಗಿ ಬೇರೆ ಬೇರೆ ಇನ್ಕಮ್ ಸೋರ್ಸ್ ಬರುವಂಥದ್ದು, ಅಥವಾ ಜೊತೆಗೆ ಯಾರೋ ಜೊತೆಗೂ ಸೇರಿ ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಹಿಂದೆ ಆರಂಭ ಮಾಡಿದ್ರಿ, ಆದರೆ ಹಿಂದೆ ನಿಮ್ಮ ಟೈಮ್ ಸರಿ ಇರಲಿಲ್ಲ ಅಥವಾ ನಷ್ಟವಾಗ್ತಾ ಇತ್ತು, ಈಗ ಅದೆಲ್ಲ ಸ್ವಲ್ಪ ಒಂದು ಒಳ್ಳೆ ರೀತಿಯಾದಂಥ ಲಾಭಾಂಶದಲ್ಲಿ ಬರ್ತಾ ಇರುವಂಥದ್ದು, ಮತ್ತು ಅದರ ಜೊತೆಗೆ ನೀವು ಹೋಗುವಂಥದ್ದು, ಕೃಷಿಯ ಪದಾರ್ಥಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಮತ್ತು ಒಂದು ಹಂತಕ್ಕೆ ಬೆಳ್ಳಿ ಬಂಗಾರದಲ್ಲಿ ಸ್ವಲ್ಪ ಏರುಪೇರು ಅಥವಾ ನಿಮ್ಮ ಅವಶ್ಯಕತೆಗೆ ತಕ್ಕಂತಹ ಇಲ್ಲಿ ಬೆಳ್ಳಿ ಬಂಗಾರಗಳು ಕಷ್ಟದ ಸಮಯದಲ್ಲಿ ಉಪಯೋಗವಾಗುವಂಥದ್ದು. ಎಷ್ಟೋ ಸಲ ನಾವು ಹೇಳ್ತೇವೆ ಬಂಗಾರ ಬೆಳ್ಳಿಯನ್ನು ಅಡವಿಡಬಾರದು ಅಂಥೇಳಿ, ಆದರೆ ಎಷ್ಟೋ ಸಲ ಅದೇ ನಮಗೆ ಕಷ್ಟದ ಸಮಯದಲ್ಲಿ ಹೆಲ್ಪ್ ಆಗುತ್ತೆ. ಹೀಗೆ ಕೆಲವೊಂದಷ್ಟು ನಮಗೆ ಅನಿವಾರ್ಯವಿದ್ದಾಗ ಮನುಷ್ಯನಿಗೆ ಎಲ್ಲವೂ ಕೂಡ ಬೇಕಾಗುತ್ತೆ. ಯಾಕೆಂದರೆ ಸುಖ, ಶಾಂತಿ, ನೆಮ್ಮದಿ ಇದ್ದಾಗ ಯಾವುದೂ ಬೇಕಾಗುವುದಿಲ್ಲ. ಕೆಲವೊಂದೆಲ್ಲ ಎಲ್ಲೆಲ್ಲಿದೆ 10 ರೂಪಾಯಿ, 1000 ರೂಪಾಯಿ ಹುಡುಕ್ತಾ ಬರ್ತಾನೆ ಮನುಷ್ಯ. ಹಾಗಾಗಿ ಕೆಲವೊಂದಷ್ಟು ಅನಿವಾರ್ಯತೆಗೋಸ್ಕರವಾಗಿ ಹೂಡಿಕೆಯನ್ನು ಕೂಡ ಮಾಡ್ತಾ ಬರಬೇಕು. ನೋಡಿ, ಹಿಂದೆ ನಿಮಗೆ ಕಷ್ಟ ಇದ್ದಾಗ ನಷ್ಟ ಇರುವಂಥ ಕೆಲವೊಂದು ಉದ್ಯೋಗಗಳು ಈ ತಿಂಗಳಲ್ಲಿ ಸಡನ್ನಾಗಿ ಅಷ್ಟಾಗಿರೋ ಒಂದು ಕಡೆ ನಿಮ್ಮ ಕೈಗೆ ತಲುಪುವಂಥದ್ದು, ಲಾಭಾಂಶ ಕೊಡುವಂಥದ್ದು ಹೀಗೂ ಕೂಡ ಆಗ್ತದೆ. ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಬಹಳ ಒಳ್ಳೆಯದಿದೆ. ನಿಮಗೂ ಕೂಡ ಅವಕಾಶಗಳು ಕೂಡ ಚೆನ್ನಾಗಿದೆ. ಗುರು ಚತುರ್ಥ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಹಾಗಾಗಿ ಒಳ್ಳೆ ರೀತಿಯಾದಂಥ ಜ್ಞಾನವನ್ನು, ನಿಮ್ಮ ಪ್ರಯತ್ನವನ್ನು, ನಿಮ್ಮ ಒಂದು ಸಪೋರ್ಟನ್ನು ಗುರು ಕೊಡ್ತಾ ಇದ್ದಾನೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಭಗವಂತ ಎಲ್ಲ ರೀತಿಯಾದಂಥ ಅನುಕೂಲವನ್ನು ನಿಮಗೆ ಕೊಡ್ತಾ ಇದ್ದಾನೆ. ಮತ್ತು ಅದರ ಜೊತೆಗೆ ಶಾರೀರಿಕವಾದಂತಹ ಆರೋಗ್ಯಗಳು ಕೂಡ ದೃಢವಾಗ್ತಾ ಇದೆ. ನೋಡಿ, ರವಿ ಆರೋಗ್ಯ ಕೊಡುವಂಥವನು ಚತುರ್ಥ ರಾಶಿಯಲ್ಲಿ, ಪಂಚಮ ರಾಶಿಯಲ್ಲಿ ರವಿ ಇರ್ತಾನೆ. ಹಾಗಾಗಿ ರವಿಯಿಂದ ಭಾಳ ಆರೋಗ್ಯದಲ್ಲಿ ಚೇತರಿಕೆ ಆಗುವಂಥದ್ದು. ಎದೆನೋವು ಬರುತ್ತೆ, ತಲೆನೋವು ಬರುತ್ತೆ, ಹೀಗೆಲ್ಲ ಅನ್ನಿಸ್ತಾ ಇದ್ದರೆ ಅದಾಗದು ಅನುಕೂಲಕರವಾದಂತಹ ಒಂದು ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ಒಂದು ಹಂತದ ಬದಲಾವಣೆಗಳನ್ನು ನಿಮಗೆ ಭಗವಂತನು ಅನುಗ್ರಹಿಸ್ತಾ ಇದ್ದಾನೆ ಈ ತಿಂಗಳಲ್ಲಿ. ಒಂದಷ್ಟು ಏನಪ್ಪ ಅಂತಂದರೆ ಮಹತ್ತರವಾದ ವಿಷಯಗಳು. ಎಷ್ಟೋ ಸಲ ಭಗವಂತ ನಮಗೆ ಕೆಲವೊಂದನ್ನು ಕೊಟ್ಟು ಬಹಳ ಸುಖವಾಗಿರುವಾಗೂ ಭಗವಂತ ನೋಡ್ತಾನೆ. ಕೆಲವೊಂದು ಸಲ ಎಲ್ಲವನ್ನು ಕೂಡ ತೆಗಿತಾ ಬರ್ತಾನೆ. ನಮ್ಮ ಜೀವನದ ಕೆಲವೊಂದಷ್ಟು ಬಹಳ ಮುಖ್ಯವಾದಂಥ ಅಂಶಗಳು, ಹಣಕಾಸು ಇರಬಹುದು, ಕುಟುಂಬ ಇರಬಹುದು, ಅಥವಾ ವ್ಯವಹಾರ ಇರಬಹುದು, ಸ್ನೇಹಿತರಿರಬಹುದು, ಹೀಗೆಲ್ಲ ಒಂದಂತ ಕಟ್ಟುಕಟ್ಟಾಗ್ತಾ ಬರುತ್ತೆ ಎಷ್ಟೋ ಸಲ. ಆದರೆ ನಾವು
ನಮ್ಮ ಮನಸ್ಥಿತಿಯನ್ನು ಸ್ಥಿತಪ್ರಜ್ಞರಾಗಿ ಇಟ್ಕೊಳ್ಬೇಕು. ನಮ್ಮ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮುಂದೆ ಮಾಡ್ತಾ ಹೋಗಬೇಕು. ಎಷ್ಟೋ ಸಲ ನಾವು ಸುಖ ಇದ್ದಾಗ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಅಂಥೇಳಿ ಸಂತೋಷ ಇರುತ್ತೆ. ಆದರೆ ಕಷ್ಟ ಚಿಂತೆ ಬಂದಾಗ ಭಗವಂತನನ್ನು ಬೈಯುವುದನ್ನು ಕೂಡ ನಾವು ಸಾಕಷ್ಟು ಸಲ ನೋಡ್ತೇವೆ. ಆದರೆ ಅದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಪಾಪ ಪುಣ್ಯ ಮುಭಾಭ್ಯಾಮ್ ಮನುಷ್ಯ ಲೋಕ ಅಂತ. ಈ ಮನುಷ್ಯನ ಲೋಕ ಹೇಗೆ ಅಂತಂದರೆ ಪಾಪ ಪುಣ್ಯ ಮತ್ತು ಪುಣ್ಯದಿಂದ ಮಿಶ್ರವಾಗಿ ಈ ಮನುಷ್ಯ ಜನ್ಮ ಪ್ರಾಪ್ತಿಯಾಗಿದೆ. ಹಾಗಾಗಿ ಕೆಲವೊಂದಷ್ಟು ಸುಖ ಬಂದಾಗ ನಮಗೆ ಎಲ್ಲರಿಗೂ ಕೂಡ ಸಂತೋಷವಾಗುತ್ತೆ. ದೋಷವನ್ನು ತೊಂದರೆಯನ್ನು ಯಾರೂ ಕೂಡ ಇಷ್ಟಪಡುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಕಷ್ಟ ಬಂದಿದೆಯಾ, ಪರಿವರ್ತನೆ ಜಗತ್ತಿನ ನಿಯಮ, ಸ್ವಲ್ಪ ತಾಳ್ಮೆಯಿಂದ ಇರೋಣ, ನಮ್ಮ ಪ್ರಯತ್ನವನ್ನು ಮಾಡೋಣ, ತಪ್ಪು ಮಾಡಿದರೆ ಅದನ್ನು ಕಲ್ತುಕೊಳ್ಳೋಣ ಹೇಳುವಂಥ ಉದ್ದೇಶ ಇಟ್ಕೊಂಡು ಜೀವನದ ಮುಂದಿನ ಸ್ಥಿತಿಗತಿಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಹೋಗಬೇಕು. ಹಾಗಾಗಿ ಮಹತ್ತರವಾದಂಥ ಸ್ಥಿತಪ್ರಜ್ಞತ್ವವನ್ನು ಈ ತಿಂಗಳಲ್ಲಿ ನೀವು ರೂಢಿ ಮಾಡ್ಕೊಳ್ಳಿ. ಹಾಗೆ ಎರಡನೇದಾಗಿ ನೋಡಿ, ರಾಷ್ಟ್ರಾಧಿಪತಿಯಾದಂಥ ಕುಜನು ಭಾಗ್ಯಕ್ಕೆ ದೃಷ್ಟಿ ಇಟ್ಟಿದ್ದಾನೆ. ಹಾಗೆ ಭಾಗ್ಯ ಎಷ್ಟೊತ್ತಿಗೆ ಎಲ್ಲೂ ಒಲಿತದೆ ಗೊತ್ತಿಲ್ಲ. ಹಾಗಾಗಿ ನಾವನ್ಕ ಸದಾಕಾಲ ಪ್ರಯತ್ನ ಮಾಡ್ತಾ ಇರಬೇಕು. ನಮ್ಮ ಪ್ರಯತ್ನ ಆಗಿಲ್ಲ ಅಂತಂದರೆ ಯಾವ ಭಾಗ್ಯವೂ ಕೂಡ ನಮಗೆ ಫಲ ಕೊಡುವುದಿಲ್ಲ. ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇರಬೇಕು. ಆ ನಿರಂತರವಾದಂಥ ಪ್ರಯತ್ನ ದೈವಾನುಗ್ರಹ ಆಟೋಮೆಟಿಕ್ಕಾಗಿ ನಮಗಾಗತ್ತೆ. ಆ ಪ್ರಯತ್ನವನ್ನೇ ಮಾಡಿಲ್ಲ ಅಂದರೆ ಭಗವಂತನ ಅನುಗ್ರಹ ಮಾಡುವುದಿಲ್ಲ. ಹಾಗಾಗಿ ಕೆಲಸದ ಬಗ್ಗೆ ಮತ್ತು ಕುಟುಂಬದ ಬಗ್ಗೆ, ಹಣಕಾಸಿನ ಬಗ್ಗೆ ಸ್ಥಿತಪ್ರಜ್ಞತ್ವವನ್ನು ನಾವು ಇಟ್ಕೊಂಡು ಹೆಚ್ಚಿನದಾದಂಥ ಪ್ರಯತ್ನವನ್ನು ಮಾಡೋಣ ಅಂಥೇಳಿ ಹೇಳ್ತಾ, ನಕ್ಷತ್ರ ಪರಿಹಾರಗಳೇನು ಈ ತಿಂಗಳಲ್ಲಿ? ಒಂದನೇದಾಗ ನಕ್ಷತ್ರ ಪರಿಹಾರಗಳು ಅಶ್ವಿನಿ ನಕ್ಷತ್ರ. ನಿಮಗೇನು ಸಾಧ್ಯ ಆಗಿರುತ್ತೋ, ನಾಗರ ಪಂಚಮಿ ಇದೆ. ಹಾಗಾಗಿ ಮರ್ಯಾದೆ ಇದ್ದ ಹಾಗೆ ಈ ಶ್ರಾವಣ ಮಾಸದ ನಾಗರ ಪಂಚಮಿ ದಿವಸ ನಾಗದೇವತೆ ಆರಾಧನೆ, ಅಭಿಷೇಕ, ಪೂಜೆಯನ್ನು ಮಾಡಿಕೊಳ್ಳಿ. 17ನೇ ತಾರೀಕಿಗೆ ನಾಗರ ಪಂಚಮಿ ಇದೆ. ಮರ್ಯಾದೆ ಇದ್ದ ಹಾಗೆ ಆದಷ್ಟು ಉಪವಾಸವನ್ನಿದ್ದು ನಾಗರನ ಪೂಜೆ ಪುನಸ್ಕಾರ ಪ್ರಾರ್ಥನೆ ಮಾಡಿಕೊಳ್ಳಿ. ಇದರಿಂದ ಬಹಳ ಉತ್ತಮವಾದಂಥ ಫಲಗಳು, ಅನುಕೂಲತೆಗಳನ್ನು ಕೂಡ ನೀವು ಕಾಣುವಂಥ ಸಾಧ್ಯತೆಗಳಿದೆ. ಇನ್ನು ಭರಣಿ ನಕ್ಷತ್ರ, ಭರಣಿ ನಕ್ಷತ್ರದವರು 21ನೇ ತಾರೀಕಿಗೆ ವರಮಹಾಲಕ್ಷ್ಮಿ ಹಬ್ಬ. ವಿಶೇಷವಾಗಿ ಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯಿಂದ ಅನುಗ್ರಹ ಮಾಡು. ಎಲ್ಲವೂ ಕೂಡ ಸಮೃದ್ಧಿ ಆಗಬೇಕು ಮನುಷ್ಯನ ಜೀವನದಲ್ಲಿ ಅಂತಂದರೆ ಲಕ್ಷ್ಮಿ ಅನುಗ್ರಹ ಬಹಳ ಮುಖ್ಯವಾಗಬೇಕು. ಹಾಗಾಗಿ ನಾವಿವತ್ತು ಮಾತಾಡ್ತಾ ಇದ್ದೇವೆ, ಹೇಳ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ ಅಂದರೆ ಅದು ಕೂಡ ಲಕ್ಷ್ಮಿ ಅನುಗ್ರಹವೇ. ಹಾಗಾಗಿ ಆ ಮಹಾಲಕ್ಷ್ಮಿ ಅನುಗ್ರಹ ಇರಬೇಕು. ಯಾಕಂದರೆ ಕೇವಲ ಹಣ ಹೇಳುವಂಥ ಒಂದು ಭಾವನೆ ಬೇಡ. ಲಕ್ಷ್ಮಿ ಅಂತಂದ್ರೆ ಒಂದು ಎನರ್ಜಿ, ಒಂದೊಂದು ಶಕ್ತಿ, ನಮ್ಮನ್ನು ಮುಂದೆ ನಡೆಸುವಂತಹ ಒಂದು ಚೈತನ್ಯ ಹೇಳುವಂಥ ಭಾವನೆಯಿಂದ. ಯಾಕಂದರೆ ನಮ್ಮಲ್ಲಿ ಚೈತನ್ಯ ಇಲ್ಲ ಅಂತಂದರೆ ಯಾವ ಕೆಲಸವೂ ಕೂಡ ಆಗೋದಿಲ್ಲ, ಲವಲವಿಕೆ ಇಲ್ಲ ಅಂತಂದರೆ ಆಗೋದಿಲ್ಲ. ಹಾಗಾಗಿ ನೀವು ಭರಣಿ ನಕ್ಷತ್ರದವರು ಪ್ರಯತ್ನವನ್ನು ಮಾಡಿ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ. ಇನ್ನು ಕೃತಿಕಾ ನಕ್ಷತ್ರ, ಕೃತಿಕಾ ನಕ್ಷತ್ರದವರಿಗೆ ಸ್ವಲ್ಪ ಯೋಚನೆ, ಟೆನ್ಷನು, ಚಿಂತೆ ಎಲ್ಲ ಇದೆ. 25ನೇ ತಾರೀಕಿಗೆ ನೋಡಿ ಅಂಗಾರಕ ಜಯಂತಿ ಅಂತಿದೆ. 25ನೇ ತಾರೀಕಿಗೆ ಇಂಥ ಶುಭವಾದಂಥ ದಿವಸ ಆದಷ್ಟು 1 ಮುಷ್ಟಿ ಅಥವಾ 3 ಮುಷ್ಟಿ ತೊಗರಿ ಬೇಳೆಯನ್ನು ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ತಲುಪಿಸುವಂತಹದ್ದು, ದಾನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇದಿಷ್ಟು ಮಾಡಿ ನಕ್ಷತ್ರ ಪರಿಹಾರಗಳು ಮಿಕ್ಕಿರುವಂಥದ್ದು ಭಗವಂತನ ಅನುಗ್ರಹದಿಂದ ಶುಭವಾಗಲಿ, ಹಾಗೆ ಭಗವಂತನ ಆಶೀರ್ವಾದವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.